ನಮಸ್ಕಾರ. ವಿಠಲ್ ರುಕುಮಾಯಿ ಜ್ಯೋತಿಷ್ಯಾಲಿಗೆ ಸ್ವಾಗತ ಸುಸ್ವಾಗತ. ಗುರು ನಮ್ಮ ಫ್ರೆಂಡು ಅವರ ಮಗನ ಜನನ ಹೌದಾ, ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಮಗನ ಜಾತಕ. ಮಗ ಹುಟ್ಟಿದ್ದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ತುಲಾ ಲಗ್ನದಲ್ಲಿ ಹುಟ್ಟಿದ್ದಾನೆ. ಇದು 1ನೇ ಮನೆ. ಯಾವುದು ಇದು? ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ತುಲಾ ಲಗ್ನದಲ್ಲಿ ಜನನ. ಓಕೆ, ಬನ್ನಿ ನೋಡೋಣ. ಲಗ್ನದಲ್ಲಿ ಯಾರೂ ಇಲ್ಲ. 2ನೇ ಮನೆಯಲ್ಲಿ 9ನೇ ಮನೆ ಸ್ವಾಮಿ ಭಾಗ್ಯೇಶ ಮತ್ತು ಲಗ್ನೇಶ ಇಲ್ಲಿ ಕೂಡಿ ಇರುವುದರಿಂದ ಇದು ಮಹಾಲಕ್ಷ್ಮಿ ಯೋಗ ಆಯಿತು. ಉಚ್ಚಕೋಟಿ ಮಹಾಲಕ್ಷ್ಮಿ ಯೋಗ ಇದು. ಯಾಕಂದ್ರೆ 2ನೇ ಮನೆ ಧನ ಅಂತ ಕರಿತೀವಿ ನಾವು. ಏನಂತ ಕರಿತೇವಿ? ಧನ ಮನೆ ಅಂತ ಕರಿತೀವಿ. ಧನ, ದುಡ್ಡು, ಸೋರ್ಸ್ ಆಫ್ ಇನ್ಕಮ್. ಇಲ್ಲೇನೆ ನಿಮ್ಗೆ ಮಹಾಲಕ್ಷ್ಮಿ ಯೋಗ ಆಗಿದೆ ಅಂದ್ರೆ ತಾವು ಹುಟ್ಟಿದ ಗಳಿಗೆ ಬಹಳ ಚೆನ್ನಾಗಿದೆ, ಬಹಳ ಉತ್ತಮ. ಬಟ್ 29 ಡಿಗ್ರಿ ಇರೋದ್ರಿಂದ ಯಾರೋ ಬುಧ, ನೀವು ಪಚ್ಚೆ ಹಾಕೊಳ್ಳೇಬೇಕು, ಅವನ ಶಕ್ತಿನ ಹೆಚ್ಚಿಗೆ ಮಾಡ್ಕೊಂಡಿದ್ದಕ್ಕಾರೆ ಮಹಾಲಕ್ಷ್ಮಿ ಯೋಗದ ಎಲ್ಲಾ ಬೆನಿಫಿಟ್ಸ್ ಫಲವನ್ನು ನೀವು ಪಡ್ಕೋತೀರಾ. 3ನೇ ಮನೆಯಲ್ಲಿ ಸೂರ್ಯ 1 ಡಿಗ್ರಿ ಇದ್ದಾನೆ, ತಲೆ ಕೆಡಿಸ್ಕೊಬಿಡಿ, ಯಾವುದೇ ರೀತಿ ನಿಮ್ಗೆ ಎಫೆಕ್ಟ್ ಆಗಲ್ಲ. 4ನೇ ಮನೆಯಲ್ಲಿ ಚಂದ್ರ 0 ಇದ್ದಾನೆ. ತಲೆನೇ ಕೆಡಿಸ್ಕೋಬೇಡಿ. ಯಾಕಂದ್ರೆ ಶುಕ್ರನ 10ನೇ ಮನೆ ಸ್ವಾಮಿ ಅವನು. ಗುರು 5 ಮತ್ತು ಶನಿ 5 ಡಿಗ್ರಿ ಇದ್ದಾರೆ 4ನೇ ಮನೆಯಲ್ಲಿ. 4ನೇ ಮನೆಯಲ್ಲಿ ನೋಡಿ, 4ನೇ ಮನೆಯಲ್ಲಿ ಯಾವ 4ನೇ ಮನೆ ಅಂದ್ರೆ ಪಬ್ಲಿಕ್ ಅಂತೇವೆ ನಾವು. ಪಬ್ಲಿಕ್ಕು, ಹೋಮು, ಹೌದಾ. ಗುರು ಮತ್ತು ಶನಿ ಇದ್ದಾರೆ. ಇಲ್ಲೇ ಶನಿಯಿಂದ ಸಸಾ ಮಹಾಪುರುಷ ರಾಜ ಯೋಗ ಆಯಿತು. ಸಸಾ ಮಹಾಪುರುಷ ರಾಜಯೋಗ. ಮಹಾಪುರುಷ ಅಂದ್ರೆ ಏನು? ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತಾರಲ್ಲ, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಆ ರೀತಿ ಈ ಮಗುವಿನ ಜಾತಕ. ಅದು 4ನೇ ಮನೆಯಲ್ಲಿ ಗುರು ನೀಚನಾಗಿದ್ದರಿಂದ, ಹೌದಾ, ಶನಿ ಅದೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ನೀಚಭಂಗ ಆಯಿತು. ಏನಾಯ್ತು? ನೀಚಭಂಗ ರಾಜಯೋಗ ಆಯಿತು. 4ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ, 4ನೇ ಮನೆಯಲ್ಲಿ ಸಸಾ ಮಹಾಪುರುಷ ರಾಜಯೋಗ. ಸಸಾ ಮಹಾಪುರುಷ ರಾಜಯೋಗ ಅಂದ್ರೇನು? ಒಳ್ಳೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ತಾತ ಅಜ್ಜ ಅಮ್ಮ ಎಲ್ಲರನ್ನೂ ಪಡ್ಕೊಂಡು ಹುಟ್ಟಿರುವಂತ ಮಗು ಇದು. ಒಳ್ಳೆ ವಿದ್ಯೆ, ಯಶಸ್ಸು, ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಯಶಸ್ಸು. ಬಟ್ 4ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ ಮತ್ತು ಸಸಾ ಮಹಾಪುರುಷ ರಾಜಯೋಗ ಆಗಿದ್ರಿಂದ ನಿಮ್ಮ ಕರಿಯರು ಪಾಲಿಟಿಕ್ಸ್ ನಲ್ಲಿ ಸಿಕ್ಕಾಪಟ್ಟಿ ಎತ್ತರಕ್ಕೆ ಹೋಗ್ತೀರಾ. ಮುಂದೆ ನೀವು ಪಾಲಿಟಿಕ್ಸ್ ಹೋದ್ರೆ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಹೋಗ್ತೀರಾ. ಹೌದು, ನೋ ಡೌಟ್ ಇಟ್ ಆಲ್. ನೀವು ಬಹಳ ಎತ್ತರಕ್ಕೆ ಬೆಳಿತೀರಾ. ಮಿನಿಸ್ಟರ್ ಲೆವೆಲ್ಗೆ ನೀವು ಈ ಯೋಗವನ್ನು ನಿಮ್ಗೆ ತಗೊಂಡು ಹೋಗ್ತತಿ. ಆದರೆ ವಿಚಿತ್ರ ಏನು ಅಂದ್ರೆ ನೋಡಿ, ಶುಕ್ರನ ಅತಿ ವಿರೋಧಿ ಕುಜ. ಕುಜ ಅಂದ್ರೆ ಮಂಗಳ. ಶುಕ್ರನ ಅತಿ ದೊಡ್ಡ ವಿರೋಧಿ ಕುಜ ಇಲ್ಲಿ ನಿಮಗೆ ವಿಪರೀತ ರಾಜಯೋಗ ತಂದಿದ್ದಾನೆ. ವಿಪರೀತ ರಾಜಯೋಗ ತಂದಿದ್ದಾನೆ ನೋಡಿ. ಶುಕ್ರನ ಅತಿ ವಿರೋಧಿ ಗುರು ನೀಚಭಂಗ ರಾಜಯೋಗ ತಂದ, ಹೌದಾ. ಶುಕ್ರನ ಅತಿ ದೊಡ್ಡ ವಿರೋಧಿ ಕುಜ, ಅವನು ವಿಪರೀತ ರಾಜಯೋಗ ತಗೊಂಬಂದ. ಹಾಗಾಗಿ ಇದು ಉಚ್ಚ ಕೋಟಿ ಶ್ರೇಷ್ಠ ಕುಂಡಲಿ ಅಂತ ಕರಿಬಹುದು. ನಾವು ಏನಂತ ಕರಿಬಹುದು? ಶ್ರೇಷ್ಠ ಕುಂಡಲಿ ಅಂತ ಕರಿಬಹುದು. ಬಹಳ ಶ್ರೇಷ್ಠ ಕುಂಡಲಿ ಇದು. ಬಹಳ ಒಳ್ಳೆ ಟೈಮಿಂಗ್ ಅಲ್ಲಿ ಹುಟ್ಟಿದಾಗ, ಹೌದಾ. ಬಟ್ ಇಲ್ಲೇ ನಾನು ಹೇಳ್ಬೇಕಾಗಿದ್ದೇನೆಂದ್ರೆ, ವಿಪರೀತ ರಾಜಯೋಗದಲ್ಲಿ ತಾವು ಕೆಟ್ಟ ಯೋಗಗಳನ್ನ ಪಡೆಯೋಲ್ಲ, ಒಳ್ಳೇದನ್ನೇ ಮಾಡ್ಕೋತೀರಾ. ಹೌದು ನೋಡಿ, ನೀಚಭಂಗ ರಾಜಯೋಗ, ಪ್ರಧಾನಮಂತ್ರಿಗೆ ನೀಚಭಂಗ ರಾಜಯೋಗ ಇದೆ. ಹೌದು, ಯಾರ್ಯಾರಿಗೆ ನೀಚಭಂಗ ರಾಜಯೋಗ ಇದೆಯೋ ಅವರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ನೋಡಿದ ಜಾತಕದಲ್ಲಿ ಆಲ್ಮೋಸ್ಟ್ ಆಲ್ ದೊಡ್ಡವರ ಜಾತಕದಲ್ಲಿ ನೀಚಭಂಗ ರಾಜಯೋಗಗಳು ಇದ್ದ ಜಾತಕಗಳು ಎಲ್ಲಾ ಫೀಲ್ಡ್ ಅಲ್ಲಿ ಟಾಪರ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ನೀಚಭಂಗ ರಾಜಯೋಗ ಅದು 4ನೇ ಮನೆಯಲ್ಲಿ ಆಗಿದ್ರಿಂದ ತಾವು 100% ಪಾಲಿಟಿಷಿಯನ್ ಆಗ್ತೀರಾ. ತಾವು ಎಲ್ಲರನ್ನೂ ಮನೆಯಲ್ಲಿ ಪ್ರೀತಿಯಿಂದ ನೋಡ್ಕೊತೀರಾ. ನಿಮ್ಮನ್ನು ಎಲ್ಲರೂ ಮನೆಯವರು ಪ್ರೀತಿಸ್ತಾರೆ. ನೀವು ಯಾರನ್ನೂ ಇಬ್ಬಾಗ ಮಾಡಕ್ ಬಿಡಲ್ಲ. ಮನೆಯಲ್ಲಿ ಎಲ್ಲರನ್ನೂ ಕೇರ್ ಮಾಡ್ತೀರಾ, ಬಹಳ ಪ್ರೀತಿಯಿಂದ ನೋಡ್ಕೊತೀರಾ. ನಿಮ್ಮ ಕೈಯಲ್ಲಿ ಮನೆ ಏನಾದ್ರು ಅಥವಾ ಕಂಪನಿ ಅಥವಾ ಏನಾದರೂ ಸಿಕ್ಕರೆ ಎಲ್ಲರೂ ಒಗ್ಗಟ್ಟಿನಿಂದ ತಗೊಂಡು ಹೋಗೋ ಶಕ್ತಿ ನಿಮ್ಗೆ ಆ ದೇವರು ಕೊಟ್ಟಿದ್ದಾನೆ 4ನೇ ಮನೆಯಿಂದ. ಹಾಗಾಗಿ ಬಹಳ ಒಳ್ಳೆ ಜಾತಕ. ಬಟ್ ಇಲ್ಲಿ ನಾನು ಹೇಳ್ಬೇಕಾಗಿದ್ದು ಇನ್ನೊಂದು ಏನಂದ್ರೆ,
ಕೇತು 2ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಹುಚ್ಚನಾಗಿದ್ದಾನೆ. ಏನು ಹುಚ್ಚ ಸ್ಥಾನದಲ್ಲಿದ್ದಾನೆ. ಕರೆಕ್ಟಾ? ರಾಹು ಏನಿದ್ದಾನೆ 8ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಬಟ್ ಇಲ್ಲಿ ಕೇತು ನಿಮಗೆ ಹುಚ್ಚನಾಗಿದ್ದರಿಂದ ತಮಗೆ ಯಾವತ್ತು ದುಡ್ಡಿಗೆ ನಿಮಗೆ ಕಡಿಮೆ ಇರಲ್ಲ, ವಿಪರೀತ ದುಡ್ಡು ಇರುತ್ತೆ. ನೀವು ಬಹಳ ಸುಸಂಸ್ಕೃತರು, ಬಹಳ ವೈವಿಧ್ಮಿಕವಾಗಿ ಮಾತಾಡ್ತೀರಾ. ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನು ಕೇತುವಿನಿಂದ ಪಡ್ಕೊಳ್ತೀರಾ. ಆದರೆ 8ನೇ ಮನೆಯಿಂದ ರಾಹು ಏನಿರಲ್ಲ, ಇವನು ವಿಪರೀತ ಕೆಟ್ಟವನು, ಭಾವ ಕೆಟ್ಟಿದೆ. ನಿಮ್ಮನ್ನ ಸಿಕ್ಕಾಪಟ್ಟಿ ತೊಂದರೆಗೀಡು ಮಾಡ್ತಾನೆ. ನಿಮ್ಮ ವಿರೋಧಿಗಳಿಗೆ ಜಯ ಕೊಡ್ತಾನೆ. ಇಲ್ಲ ಅಂದ್ರೆ ನಿಮಗೇನ್ ಮಾಡ್ತಾನೆ ಅಂದ್ರೆ ಆರೋಗ್ಯದಲ್ಲಿ ತೊಂದರೆ ಮಾಡ್ತಾನೆ. ಹಾಗಾಗಿ ಪ್ರತಿ ವರ್ಷ ತಾವು ರಾಹು ಶಾಂತಿಯನ್ನ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ. ಇಡೀ ಜಾತಕದಲ್ಲಿ ಯಾವುದೇ ದೋಷವಿಲ್ಲ. ಅದು ಒಂದು ಬಿಟ್ರೆ 1 2 3 1 2 3 4 1 2 3 4 5 ಗುರುವಿನ ದೃಷ್ಟಿ 5ನೇ ಬೀಳುತ್ತೆ ರಾಹು ಮೇಲೆ. ಆದರೆ ಅಷ್ಟು ನೀಚ ಭಂಗ ಆದಂತ ಗುರು ಅಷ್ಟು ರಾಹು ಮೇಲೆ ಪ್ರಭಾವ ಬೀರಲ್ಲ. ಹಾಗಾಗಿ ತಾವು ದಯವಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಇಲ್ಲ ತಾವು ಜೀವನದಲ್ಲಿ ಒಮ್ಮೆ ರಾಹು ಶಾಂತಿ ಮಾಡ್ಕೊಂಡ್ಬಿಡಿ, ಬಹಳ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರಲ್ಲ ಅಂತ ಹೇಳ್ತಾ, ಈ ಜಾತಕದಲ್ಲಿ ಬರೇ ಒಂದೇ ಒಂದು ಗ್ರಹಕ್ಕೆ ಕೆಡೋದು ರಾಹು. ಉಳಿಕಿದ 8 ಗ್ರಹಗಳು ಬಹಳ ಫೇವರಬಲ್ ಇದೆ. ಗುರು ಅವರೇ, ನೀವು ಬಹಳ ಲಕ್ಕಿ. ಈ 2ನೇ ಮಗನ ಪಡೆದಿರಾ. ನಿಮ್ಮ ಮನೆ ಬಹಳ ಇಂಪ್ರೂವ್ ಆಗುತ್ತೆ. ಬಹಳ ಹೈ ಲೆವೆಲ್ ಹೋಗ್ತೀರಾ. ಒಳ್ಳೆ ಬಿಸ್ನೆಸ್ ಮಾಡ್ಬೋದು ನಿಮ್ಮ ಹೆಸರಲ್ಲೇ. ನೀವು ಹುಟ್ಟಿಂದ ನಿಮ್ಗೆ ಮಹಾಲಕ್ಷ್ಮಿ ಯೋಗ ಬಂದಿದೆ ಅನ್ನೋದು ಅಡ್ಡಿಲ್ಲ. ಬಹಳ ಒಳ್ಳೆಯ ಜಾತಕ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಮಗೆ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.